ಹಲೋ ಫ್ರೆಂಡ್ಸ್, ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋಸ್ ಗೋಮಾತೆಯ ಮಹತ್ವ. ಹಿಂದೂ ಧರ್ಮದಲ್ಲಿ ಗೋಮಾತೆಗೆ ವಿಶೇಷ ಸ್ಥಾನಮಾನವಿದೆ. ಹಿಂದೂ ಧರ್ಮದಲ್ಲಿ ಹಸುಗಳ ಮಹತ್ವವೇನು ಗೊತ್ತಾ? ಹಸುವನ್ನು ಪೂಜಿಸುವುದರಿಂದಾಗುವ ಪ್ರಯೋಜನವೇನು ಗೊತ್ತಾ? ಗೋಮಾತೆಯ ಮಹತ್ವ ತಿಳಿದರೆ ಇಂದಿನಿಂದಲೇ ನೀವು ಪೂಜೆಯನ್ನು ಪ್ರಾರಂಭಿಸುವಿರಿ. ನಮ್ಮ ದೇಶದಲ್ಲಿ ಪೌರಾಣಿಕ ಕಾಲದಿಂದಲೂ ಹಸುವಿಗೆ ತಾಯಿಯ ಸ್ಥಾನಮಾನ ನೀಡಲಾಗಿದೆ. ಹಸುವಿಗೆ ಸಂಬಂಧಿಸಿದ ಎಲ್ಲವನ್ನೂ ದೈವಿಕವೆಂದು ಪರಿಗಣಿಸಲಾಗುತ್ತದೆ. ಹಸುವಿನ ತುಪ್ಪ, ಹಸುವಿನ ಹಾಲು, ಹಸುವಿನ ಮೂತ್ರ, ಹಸುವಿನ ಸಗಣಿ, ಹಸುವನ್ನು ಕೂಡ ಪೂಜೆಯಲ್ಲಿ ಬಳಸಲಾಗುತ್ತದೆ. ಹಸುವನ್ನು ಏಕೆ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಹಸು ಪೌರಾಣಿಕ ಪ್ರಾಮುಖ್ಯತೆಯನ್ನು ಮಾತ್ರವಲ್ಲ, ವಾಸ್ತುಶಿಲ್ಪದಲ್ಲಿ ಇದನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಹಸು ನಿಂತು ಶಾಂತಿಯುತವಾಗಿ ಉಸಿರಾಡುವ ಸ್ಥಳದಲ್ಲಿ ವಾಸ್ತುದೋಷ ಇರುವುದಿಲ್ಲ ಎನ್ನುವ ನಂಬಿಕೆ ಇದೆ. ಗೋಮಾತೆಯ ಯಾವ ಸ್ಥಳದಲ್ಲಿ ಉಸಿರಾಡಲು ಆರಂಭಿಸುತ್ತಾಳೋ, ಆಕೆಯ ಉಸಿರಾಟದ ಯಾವ ಸ್ಥಳದಲ್ಲಿ ಸಂತೋಷವಿರುತ್ತದೆಯೋ ಆ ಸ್ಥಳದಲ್ಲಿ ಹೂವಿನ ಮಳೆಯೇ ಸುರಿಯುತ್ತಾರೆ. ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿಯು ವಾಸಿಸಲು ಪ್ರಾರಂಭಿಸುತ್ತಾಳೆ ಎಂದು ನಂಬಿಕೆ ಇದೆ. ಕೆಲವರು ಹಸುವಿನ ಕುತ್ತಿಗೆಗೆ ಗಂಟೆಯನ್ನು ಕಟ್ಟುತ್ತಾರೆ. ಈ ಗಂಟೆಯ ಶಬ್ದವು ಹಸುವಿಗೆ ಆರತಿ ಮಾಡಿದಂತಿರುತ್ತದೆ. ಗೋಮಾತೆಯನ್ನು ಪೂಜಿಸುವ ವ್ಯಕ್ತಿಯು, ಗೋಮಾತೆಗೆ ಸೇವೆಯನ್ನು ಸಲ್ಲಿಸುವ ವ್ಯಕ್ತಿಯು ತನ್ನ ಮೇಲೆ ಬರುವ ಎಲ್ಲ ವಿಪತ್ತುಗಳನ್ನು ನಿವಾರಣೆ ಮಾಡಿಕೊಂಡು ಹೋಗುತ್ತಾನೆ. ನಾಗದೇವತೆಯು ಗೋಮಾತೆಯ ಕಾಲಿನ ಗೊರಸಿನಲ್ಲಿ ವಾಸವಿರುತ್ತಾಳೆ ಎನ್ನುವ ನಂಬಿಕೆ ಇದೆ. ಗೋಮಾತೆ ನೆಲೆಸುವ ಸ್ಥಳದಲ್ಲಿ ಅಥವಾ ಗೋಮಾತೆ ಹೆಜ್ಜೆ ಇಡುವ ಸ್ಥಳದಲ್ಲಿ ಹಾವು ಹಾಗೂ ಚೇಳು ಕೂಡ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ. ಗೋಮಾತೆಯ ಸಗಣಿಯಲ್ಲಿ ಲಕ್ಷ್ಮೀದೇವಿಯು ನೆಲೆಸಿರುತ್ತಾಳೆ ಎನ್ನುವ ನಂಬಿಕೆ. ಹಸುವಿನ ಒಂದು ಕಣ್ಣಿನಲ್ಲಿ ಸೂರ್ಯ, ಇನ್ನೊಂದು ಕಣ್ಣಿನಲ್ಲಿ ಚಂದ್ರ ವಾಸವಾಗಿರುತ್ತಾನೆ. ಮಾತೆ ಹಸುವಿನ ಹಾಲಿನಲ್ಲಿ ಸಕ್ಕರೆ ಅಂಶ ಕಂಡುಬರುತ್ತದೆ. ಇದು ರೋಗಗಳ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಹಸುವಿನ ಬಾಲದಲ್ಲಿ ಹನುಮಂತನು ವಾಸವಾಗಿರುತ್ತಾನೆ. ಗೋಮಾತೆಯು ತನ್ನ ಬೆನ್ನ ಮೇಲೆ ಪರ್ವತಾಕಾರದ ಉಬ್ಬರವನ್ನು ಹೊಂದಿರುತ್ತದೆ. ಇದು ಸೂರ್ಯ ಮತ್ತು ಕೇತು ನಾಡಿಯನ್ನು ಹೊಂದಿರುತ್ತದೆ. ಪ್ರತಿದಿನ ಬೆಳಗ್ಗೆ ಅರ್ಧ ಗಂಟೆಯವರೆಗೆ ಗೋಮಾತೆಯ ಬೆನ್ನನ್ನು ತಮ್ಮ ಕೈಗಳಿಂದ ಉಜ್ಜುವುದರಿಂದ ನಮ್ಮೆಲ್ಲ ರೋಗಗಳು ನಾಶವಾಗುತ್ತವೆ ಎನ್ನುವ ನಂಬಿಕೆ ಇದೆ. ಗೋಮಾತೆಗೆ ಮೇವು ಆಹಾರ ನೀಡುವುದರಿಂದ 33 ಕೋಟಿ ದೇವತೆಗಳಿಗೆ ಆಹಾರ ನೀಡಿದಷ್ಟು ಪುಣ್ಯ ಪ್ರಾಪ್ತವಾಗುತ್ತದೆ. ಯಾಕೆಂದರೆ 33 ಕೋಟಿ ದೇವತೆಗಳು ಗೋಮಾತೆಯಲ್ಲಿ ನೆಲೆಸಿದ್ದಾರೆ. ಗೋಮಾತೆಯ 4 ಕಾಲುಗಳ ಸುತ್ತು ಹಾಕುವುದರಿಂದ ಆ ವ್ಯಕ್ತಿಯು ಭಯಮುಕ್ತನಾಗುತ್ತಾನೆ. ಹಸುವನ್ನು ಆರಾಧಿಸುವುದರಿಂದ 9 ಗ್ರಹಗಳನ್ನು ಶಾಂತವಾಗಿರಿಸುತ್ತದೆ. ವಿಧಿವಿಧಾನಗಳ ಮೂಲಕ ಗೋಮಾತೆಯನ್ನು ಪೂಜಿಸುವುದರಿಂದ ಶತ್ರುಬಾಧೆಯು ಬಹುಬೇಗ ದೂರವಾಗುತ್ತದೆ. ಯಾವುದೇ ಶುಭ ಕಾರ್ಯವು ಪದೇ ಪದೇ ಸ್ಥಗಿತಗೊಂಡರೆ ಮತ್ತು ಪುನರಾವರ್ತಿತ ಪ್ರಯತ್ನಗಳ ನಂತರವೂ ನೀವು ಆ ಕೆಲಸದಲ್ಲಿ ಯಶಸ್ಸನ್ನು ಪಡೆಯದಿದ್ದರೆ ಗೋಮಾತೆಯ ಕಿವಿಯಲ್ಲಿ ಆ ಕೆಲಸದ ಬಗ್ಗೆ ಹೇಳಿ. ಇದರಿಂದ ನಿಮ್ಮ ಸ್ಥಗಿತಗೊಂಡ ಕೆಲಸವನ್ನು ಬಹುಬೇಗ ಪೂರ್ಣಗೊಳಿಸುತ್ತದೆ. ಹಸುವಿಗೆ ನೀವು ಬೆಲ್ಲ ಮತ್ತು ಅಕ್ಕಿ ಕೊಡುವುದರಿಂದ ನಿಮ್ಮ ಕಷ್ಟಗಳು ಬಹುಬೇಗ ನಿವಾರಣೆಯಾಗುತ್ತದೆ. ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.